ಡೋರ್ ಓಪನ್ ಮಾಡಿದರೆ ಫಸ್ಟ್ ನಿಮ್ಗೆ ಒಗ್ಗರಣೆ ಸ್ಮೆಲ್ಲೇ ಬರುತ್ತೆ. ಜರ್ಮನಿಯಲ್ಲಿರೋ ಯೂನಿವರ್ಸಿಟಿಯಲ್ಲಿ ರೋಬೋಟ್ ಕಿಚನ್. ಬ್ರೋ ಇಲ್ಲೇ ಸಿಕ್ಕರು, ನಾನು ಯಾರು ಮಾಡ್ತಿದ್ದಾರಲ್ಲ ಅಂತ ಬಂದೆ. ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇತ್ತು ನನಗೆ ನಾನು ಸ್ಟೂಡೆಂಟ್ ಆಗಿದ್ದಾಗ. ಒಂಥರ ಸ್ಟೂಡೆಂಟ್ ಲೈಫಲ್ಲಿ ಫ್ರೀಡಮ್ ಇರುತ್ತೆ, ಬಟ್ ನಿಮ್ಗೆ ಅವಾಗ ದುಡ್ಡು ಕಮ್ಮಿ ಇರುತ್ತೆ. ಇಲ್ಲೊಂದು ATM ಇದೆ, ಅದನ್ನು ದರೋಡೆ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ನೀವು ಇಲ್ಲೇ ಹಿಂಗೆ ಎದ್ಬಿಟ್ಟು ಅಲ್ಲಿ ಬಿದ್ದರೆ ಸಾಕು, ನೀವು ಯೂನಿವರ್ಸಿಟಿಯಲ್ಲಿ ಇರ್ತೀರ. ಒಂಥರ ಚೆನ್ನಾಗಿದೆ ಈ ಬಿಲ್ಡಿಂಗು, ನೋಡ್ಬೋದು. Okay, when you cry, no man, it's not my problem, yeah? No, yeah. This is the most spicy one, right? This is deadly. Bro, this spicy you will not find in India. No, mine is even more spicy. ನಾರಾಯಣ. ಜರ್ಮನಿಯಿಂದ ನಿಮ್ಮ ನೊಮ್ಯಾಡ್ನಾರ್ದ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಬಂದಿರೋದು ಕೈಸರ್ಸ್ಲಾಟನ್ ಅನ್ನೋ ಒಂದು ಊರು ಜರ್ಮನಿಯಲ್ಲಿರೋದು. ನನ್ನ ಯೂನಿವರ್ಸಿಟಿ ಆಫ್ ಕೈಸರ್ಸ್ಲಾಟನ್ ಅನ್ನೋ ಒಂದು ಹೆಸರಿತ್ತು ಮುಂಚೆ, ಇವಾಗ RPTU ಅಂತ ಬದಲಾಗಿದೆ, ರೈನ್ಲ್ಯಾಂಡ್ ಪಲಾಟಿನೇಟ್ ಟೆಕ್ನಿಷಿಯಸ್ ಯೂನಿವರ್ಸಿಟಿ ಅಂತ. ನಾನು ಸುಮಾರು 3 ವರ್ಷ ಹಿಂದೆ ಇಲ್ಲೇ ಓದ್ತಾ ಇದ್ದೆ, ಆದರೆ ಇವಾಗ ಕೆಲಸ ಮಾಡೋ ಒಂದು ಎಂಪ್ಲಾಯಿಯಾಗಿ ಬಂದಿದ್ದೀನಿ. ಅಂದರೆ ಇಲ್ಲೇನು ಮಾಡೋಕ್ಕೆ ಬಂದಿಲ್ಲ, ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಯೂನಿವರ್ಸಿಟಿ ಬಗ್ಗೆ ಏನಾದರೂ ವೀಡಿಯೋ ಮಾಡಿ ಅಂತ, ಅದ್ರ ಬಗ್ಗೆ ಮಾಡ್ತಾಯಿದ್ದೀನಿ. ಒಂದು ಟೂರ್ ಮಾಡಿದ್ದೀವಿ ನಾನು ಮತ್ತು ಮಿಹಿರ್ ಸೇರಿಕೊಂಡು. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ಟೈಮ್ ಇದ್ದಾಗ ಬಿಡು ಮಾಡಿಕೊಂಡು ಈ ಕಂಟೆಂಟ್ಸ್ನ ಮಾಡಿ ನಿಮಗೆ ಮುಂದೆ ತಂದಿಡ್ತೀನಿ. ಇವಾಗ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ ನಾರ್ಮಲ್ ಆಗಿ ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇತ್ತು ನನಗೆ, ನಾನು ಸ್ಟೂಡೆಂಟ್ ಆಗಿದ್ದಾಗ. ಇವತ್ತು ಕಾರಲ್ಲಿ ಹೋಗೋ ಒಂದು ಭಾಗ್ಯ ಬಂದಿದೆ, ಹಾಗಾಗಿ ಯೂನಿವರ್ಸಿಟಿ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ. ನೋಡೋಣ ಯೂನಿಗೆ ಹೋಗೋದು ರೂಟು ನನಗೆ ನೆನಪಿದೆಯಾ ಇಲ್ಲ ಮರ್ತೋಗ್ಬಿಟ್ಟಿದ್ದೀನ ಅಂತ ಈಗ ಗೊತ್ತಾಗುತ್ತೆ. ಫುಲ್ ಸ್ನೋ ಆಗಿಬಿಟ್ಟಿದೆ ಕೈಸರ್ಸ್ಲಾಟನಲ್ಲಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ. ಇದು ಮಾಮೂಲಿ ಬಸ್ ಹೋಗೋ ರೂಟು. ಹೀಗೆ ಹೋಗಿ ಅಭ್ಯಾಸ ಆಗಿತ್ತು ದಿನ. ಸೊ ಇನ್ನೂ ನೆನಪಿದೆ ನನಗೆ, ಜಾಸ್ತಿ ಹೆಲ್ಪ್ ತೊಗೊಂಡಿಲ್ಲ ನೀರ ಹತ್ರ. ಯೂಶಲಿ ಇಲ್ಲಿ ಬಂದು ರೈಟ್ ಹೋದರೆ ಅಲ್ಲಿ ಇವಾಗ ನೆಕ್ಸ್ಟು ಅಲ್ಲೊಂದು ಡೋನರ್ ಶಾಪ್ ಇದೆ, ಯಾವಾಗಲೂ ಅಲ್ಲೇ ತಿಂತಾ ಇದ್ದಿದ್ದು. ಇಲ್ಲೇ ನಿಲ್ಲಿಸ್ಬೋದಲ್ಲ. ಇವಾಗ ಕಾರಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೇನು ಬೋರ್ಡ್ ಹಾಕಿಲ್ಲ ನಿಲ್ಲಿಸ್ಬಾರ್ದು ಅಂತ, ಸೊ ಹಾಗಾಗಿ ಏನೂ ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಬಸ್ ಬರುತ್ತೆ. ನೀವು ಅಲ್ಲಿ ಯೂನಿವರ್ಸಿಟಿ, ನಾನು ಹಳೆ ವಿಡಿಯೋದಲ್ಲಿ ಡಾನ್ ತೋರಿಸಿದ್ನಲ್ಲ ಸ್ಟೂಡೆಂಟ್ ಹಾಸ್ಟೆಲು, ಅಲ್ಲಿಂದ ಬಂದರೆ ಇಲ್ಲಿರೋ ಬಸ್ ಸ್ಟಾಪು ಇಲ್ಲೇ ನಿಲ್ಲಿಸೋದು, ಡಾವನ್ಪೋರ್ಟ್ ಪ್ಲಾಟ್ಸ್ ಅಂತ. ಇಲ್ಲಿಗೆ ಬಂದು ನೀವು ಇಳ್ಕೊಂಡು ನಡ್ಕೊಂಡು ಹೋಗ್ಬೋದು ಯೂನಿವರ್ಸಿಟಿಗೆ. ಇದು ನೋಡಿ ಡೋನರ್ ಶಾಪು. ನಾವು ಸ್ಟೂಡೆಂಟ್ ಆಗಿದ್ದಾಗ ಇಲ್ಲೇ ಬಂದು ಡೈಲಿ ಅಲ್ಲ, ಯಾವಾಗ ನಮಗೆ ಬೈಕೆ ಆದಾಗಲೆಲ್ಲ ಬಂದು ಡೋನರ್ ತಿನ್ಕೊಂಡು ಹೋಗ್ತಿದ್ವಿ. ಒಂಥರ ಚೀಪಾಗಿ ಸಿಗುತ್ತೆ ಊಟ. ಆಮೇಲೆ ಇಲ್ಲಿಂದ ನಿಮಗೆ ಇನ್ನೂ ದೂರ ಆಯಿತು, ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ಸೈಕಲ್ ರೆಂಟ್ ಮಾಡ್ಕೊಂಡು ಹೋಗ್ಬೋದು. ಸ್ಟೂಡೆಂಟ್ಸಿಗೆ ಆಲ್ಮೋಸ್ಟು ಅರ್ಧ ಅವರ್ ಫ್ರೀಯಾಗಿರುತ್ತೆ. ಒಂದು ಆ್ಯಪ್ ಬರುತ್ತೆ, ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮದು ಸ್ಟೂಡೆಂಟ್ ಇಮೇಲ್ ID ಹಾಕ್ಕೊಂಡ್ರೆ ಅದರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಫಸ್ಟ್ 30 ಮಿನಿಟ್ಸ್ ಏನೂ ಚಾರ್ಜ್ ಮಾಡಲ್ಲ, ಅದಾದಮೇಲಿಂದ ಚಾರ್ಜ್ ಆಗುತ್ತೆ. ಎಲ್ಲಂದ್ರಲ್ಲಿ ನಿಲ್ಸೋಕೆ ಹೋಗೋಕ್ಕಾಗಲ್ಲ, ಆ್ಯಪಲ್ಲಿ ತೋರಿಸ್ತಾರೆ, ಅವ್ರು ಹೇಳೋ ಜಾಗದಲ್ಲೇ ನಿಲ್ಲಿಸ್ಬೇಕಾಗುತ್ತೆ. ಸೊ ನೀವು ಎಲ್ಲಂದ್ರಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕ್ತಾರೆ, ನೋಡಿಕೊಂಡು ಯೂಸ್ ಮಾಡಿ ಇದನ್ನು. ಇಲ್ಲೆಲ್ಲ ನಿಮಗೆ ಪ್ಯಾಕೆಟ್ ಶಾಪು, DHL. ಹಲೋ ಇಲ್ಲಿ ನೋಡಿ, ಇವತ್ತು ಕಟಿಂಗ್ ಶಾಪ್ ಇದೆ ಇಲ್ಲಿ. ನಿಮಗೆ ನಾರ್ಮಲ್ ಸೂಪರ್ ಮಾರ್ಕೆಟ್ ಥರ ಸಣ್ಣದು. ಅಲ್ಲಿ ಹಿಂದೆಗಡೆ ಪ್ಯಾಕೆಟ್ ಶಾಪ್ ಇದೆ. ನಿಮ್ಗೆ ಏನಾದರೂ ಆರ್ಡ್ರ್ ಬಂದರೆ, ಏನಾದರೂ ಪಾರ್ಸಲ್ ಏನಾದ್ರು ಬಂದರೆ ನೀವು ಅಲ್ಲಿಗೆ ಬುಕ್ ಮಾಡ್ಬೋದು, ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಸಲ್ನ ಶಿಫ್ಟ್ ಮಾಡ್ಬೋದು. ಹತ್ರನೇ ಇದೆ.
ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದು ಮೈಸನ್ ವೇಗ್ ಅಂದರೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಏರಿಯಾದಲ್ಲಿ ಇರೋ ಡಾರ್ಮು. ಇಲ್ಲೇ ಸ್ಟೂಡೆಂಟ್ ಈಗ ಯೂನಿವರ್ಸಿಟಿ ಕಾಣುತ್ತಿಲ್ಲ ಎದುರುಗಡೆ, ಅದ್ರ ಪಕ್ಕದಲ್ಲೇ ಇನ್ನೊಂದು, ಅದ್ರ ಎದುರುಗಡೆನೇ ನಿಮ್ಗೆ ಇನ್ನೊಂದು ಸ್ಟೂಡೆಂಟ್ ಅಂಡ್ ಮೋನ್ಹೈಮ್ ಇದೆ, ಅಂದರೆ ಹಾಸ್ಟೆಲು. ತೋರಿಸ್ತೀನಿ ನೋಡಿ, ನೀವು ನೋಡ್ತಾ ಇರೋ ಈ ಬಿಲ್ಡಿಂಗು, ಇದು 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 ಈ ಮೂರು ಇಷ್ಟೂ ಈ ರೀಜನ್ ಫುಲ್ಲೂ ಅದು ಸ್ಟೂಡೆಂಟ್ ಅಂಡ್ ಮೋನ್ಹೈಮು. ಇಲ್ಲೂ ಚೆನ್ನಾಗಿದೆ, ಬಟ್ ನನಗೆ ಅದು ಮೈಸನ್ ವೇಗ್ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಬಟ್ ಇದು ಯೂನಿವರ್ಸಿಟಿಗೆ ಸಖತ್ ಹತ್ರ. ನೀವು ಇಲ್ಲೇ ಹಿಂಗೆ ಎದ್ಬಿಟ್ಟು ಅಲ್ಲಿ ಬಿದ್ದರೆ ಸಾಕು, ನೀವು ಯೂನಿವರ್ಸಿಟಿಯಲ್ಲಿರ್ತೀರ, ಅಷ್ಟು ಹತ್ರ ಇರುತ್ತೆ. ನನ್ನ ಫ್ರೆಂಡ್ ಒಬ್ಬಳು ಅಲ್ಲಿದ್ದು ಮೇಲ್ಗಡೆಯಿಂದ ಪಾರ್ಟಿ ಮಾಡ್ತಿದ್ವಿ ಆವಾಗ. ಅದು ನನ್ನ ಒಂದು ಸವಿ ನೆನಪು. ಅಲ್ಲಿ ಕಾಣಿಸ್ತೀಯಲ್ಲ, ಅದು ಯೂನಿವರ್ಸಿಟಿ, ಇದು ಯೂನಿವರ್ಸಿಟಿ ಬ್ರಿಡ್ಜು. ಅದ್ರ ಎದುರುಗಡೆನೇ ಇಲ್ಲಿ ನಿಮಗೆ ಸ್ಟೂಡೆಂಟ್ ಮೋನ್ಹೈಮ್ ಇದೆ, ಹಾಸ್ಟೆಲ್ಸು. ಸೊ ಮಿಹಿರ್ಗೆ ಯಾವ್ದು ಇಷ್ಟ ಅಂತ ಕೇಳೋಣ, ಮೈಸನ್ ವೇಗ ಅಥವಾ ಕೂರ್ಗ್? ನಮ್ಮ ಮೈಸನ್ ವೇಗ್ ಎಲ್ಲದಕ್ಕಿಂತ ಬೆಸ್ಟ್. ಇದು ನಮ್ಮ ಅಗದಿ ಪ್ರೀಮಿಯಮ್ ಹಾಸ್ಟೆಲ್ ಮೋನ್ಹೈಮ್ ಥರ. ಇದು ಕೂಟ್ದಾಗ ಇರೋಕ್ಕಾಗಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರೈವೇಟ್ ಅಪಾರ್ಟ್ಮೆಂಟ್ ಅಂತೇ ಇಲ್ಲ, ಎಲ್ಲ ಶೇರ್ಡ್ ಇದ್ದಾವೆ, 3 ಶೇರಿಂಗ್ 4 ಶೇರಿಂಗ್. ಓ ಹೌದಲ್ವಾ, ಕರೆಕ್ಟ್. ಇಲ್ಲಿ ಸೊ ನೀವು ಹಿಂದೆ ನೋಡ್ತಿರೋ ಅಪಾರ್ಟ್ಮೆಂಟು ಅದು ಬರೀ ನಿಮಗೆ ಶೇರ್ಡ್ ಅಪಾರ್ಟ್ಮೆಂಟ್ಸು, ಸಿಂಗಲ್ ಅಪಾರ್ಟ್ಮೆಂಟ್ಸ್ ಇಲ್ಲ. ಸೊ ಹಾಗಾಗಿ ನಿಮಗೆ ಬೇರೆಯವ್ರ ಜೊತೆ ರೂಮ್ ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ. ಬಟ್ ನಿಮಗೆ ಯಾವಾಗಲೂ ಯಾರಾದ್ರೂ ಜೊತೇಲಿ ಇರಬೇಕು ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಬಟ್ ಇದೊಂಥರ ಮಿನಿ ಇಂಡಿಯಾನೇ ಅಂತ ಕರಿಬೋದು. ಯಾಕೆಂದರೆ ಬರೀ ಇಲ್ಲಿರೋರೆಲ್ಲರೂ ಬರೀ ಇಂಡಿಯನ್ಸೇ ಜಾಸ್ತಿ. ತುಂಬ ಜನ ಇಂಡಿಯನ್ಸ್ನೇ ಎಲ್ಲ ತೆಗೆದು ಇಲ್ಲೇ ಹಾಕ್ತಾರೆ. ಬೇರೆ ಕಡೆ ಅಪಾರ್ಟ್ಮೆಂಟ್, ಬೇರೆ ಮೋನ್ಹೈಮ್ ಸಿಗೋದು ತುಂಬ ಕಷ್ಟ. ನೀವು ಯಾವುದಾದ್ರೂ ಬಿಲ್ಡಿಂಗ್ ಇಲ್ಲಿ ಹೋಗಿ ಡೋರ್ ಓಪನ್ ಮಾಡಿದರೆ ಫಸ್ಟ್ ನಿಮ್ಗೆ ಒಗ್ಗರಣೆ ಸ್ಮೆಲ್ಲೇ ಬರೋದು. ಕೂಟಲ್ಲಿ ಫುಲ್ಲು ಒಗ್ಗರಣೆ ಹಾಕ್ಕೊಂಡು ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಇದ್ದಾರೆ ಇಂಡಿಯನ್ಸು ಅಲ್ಲಿ. ಸೊ ಹಾಗಾಗಿ ನೋಡಿ, ಇದು ಬ್ರಿಡ್ಜು, ಇಲ್ಲಿ ಕಾಣಿಸ್ತಿದೆ ನೋಡಿ ಬ್ರಿಡ್ಜ್. ಈಗ ಇದು ಬ್ರಿಡ್ಜ್ ಒಂಥರ ಮೇಯ್ನ್ ವ್ಯೂ ಪಾಯಿಂಟ್ ಇದ್ದಂಗೆ ನಮ್ಮ ಯೂನಿವರ್ಸಿಟಿಗೆ. ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಲಿಡಲ್ ಅಂತ, ಅಲ್ಲಿ ಹೋಗಿ ಶಾಪ್ ಮಾಡ್ಬೋದು ನೀವು. ಇಲ್ಲೇ ಹಾಸ್ಟೆಲ್ ಇದೆ ನೋಡಿ, ಎಷ್ಟು ಹತ್ರ ಇದೆ. ಇಲ್ಲಿ ಆರಾಮಾಗಿ ಹಿಂಗೆ ಓಡಾಡ್ಕೊಂಡಿರ್ಬೋದು. ಯಾರೂ ಇಲ್ಲ ಯೂನಿವರ್ಸಿಟಿಲಿ, ಫುಲ್ಲು ಚಳಿ ಅಂತ ಎಲ್ಲ ಮನೆಗೆ ಓಡೋಗ್ಬಿಟ್ಟವ್ರೆ. ಆ ಕಡೆ ಸ್ಯಾಟರ್ಡೇ ಇವತ್ತು. ಓ ಹೌದಲ್ಲ, ಆ ಕಡೆಯಲ್ಲಿ ಕಾಣಿಸ್ತೀಯಲ್ಲ, ಅದು ಆ ಬಿಲ್ಡಿಂಗ್ ಬಂದು ರಿಸರ್ಚ್ ಇನ್ಸ್ಟಿಟ್ಯೂಟು. ಆ ಕಡೆ ಲೆಫ್ಟಲ್ಲೂ ಒಂದಿದೆ ಮುಂದೆಗಡೆ, DFKI, ಪ್ರೊನಾಫರ್ ಎಲ್ಲ. ಇದು ಇರೋದು ಮ್ಯಾಕ್ಸ್ ಪ್ಲ್ಯಾಂಕ್ ಇನ್ಸ್ಟಿಟ್ಯೂಟು. ಇವಾಗ ನೀವು ನೋಡ್ತಾ ಇರೋದನ್ನ ನಮ್ಮ ಯೂನಿವರ್ಸಿಟಿಯ ಕ್ಯಾಂಟೀನು. ನಾನು ನಾಲ್ಗೆ ತೊದಲ್ತಾ ಇದೆ ಚಳಿಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. -1 ಇದೆ ಈಗ ಇಲ್ಲಿ ಡಿಗ್ರಿ. ಸೊ ಇದು ಬಂದು ನಮ್ಮ ಯೂನಿವರ್ಸಿಟಿ ಕ್ಯಾಂಟೀನು. ಇದ್ರ ಒಳಗಡೆನೇ ನೀವು ಸ್ಟೂಡೆಂಟ್ ಕಾರ್ಡ್ ಇರುತ್ತಲ್ಲ, ನಿಮ್ಮದು ಸ್ಟೂಡೆಂಟ್ ID ಕಾರ್ಡ್ನ ಇದ್ರೊಳಗೆ ರೀಚಾರ್ಜ್ ಮಾಡಿಸ್ಕೋಬೋದು ಮತ್ತು ರಿವ್ಯಾಲಿಡೇಟ್ ಮಾಡಿಸ್ಬೋದು. ಬಟ್ ಇವಾಗ ಓಪನ್ ಇದೆಯಲ್ಲ ಗೊತ್ತಿಲ್ಲ, ಅದು ಓಪನ್ ಇಲ್ಲ. ವೀರು ಟ್ರೈ ಮಾಡ್ದ ಅದನ್ನು ತೆಗಿಯೋದಕ್ಕೆ, ಬಟ್ ಅದು ಕ್ಲೋಸ್ ಆಗೋಗಿದೆ. ಮೇಲ್ಗಡೆ ಇರುತ್ತೆ ಸೀಟ್ಸು, ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ತಿನ್ನೋದಕ್ಕೆ. ಬಟ್ ನಿಮಗೆ ಇಲ್ಲಿ ಕೆಳಗಡೆ ಒಂದು ಬಿಸ್ಟ್ರೋ ಇದೆ, ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಅದು ನೋಡಿ. ಇದೂ ಕ್ಲೋಸ್ ಆಗೋಗಿದೆ. ಯೂಶ್ವಲಿ ಸ್ಯಾಟರ್ಡೇಸ್ ಇದು ಓಪನ್ ಇರುತ್ತಾ, ಇವತ್ತು ಯಾರೂ ಇಲ್ಲ. ಓಪನ್ ಇದ್ರೆ ರೋಬೋಟ್ ಕಿಚನ್ ತೋರಿಸ್ಬೋದಿತ್ತು. ಓ ರೋಬೋಟ್ ಕಿಚನ್ ಎಲ್ಲ ಇದೆಯಾ? ರೋಬೋಟ್ ಕಿಚನ್ ಎಲ್ಲ ಇದೆಯಂತೆ. ನಾನಿದ್ದಾಗ ಅದೆಲ್ಲ ಇರಲೇ ಇರಲಿಲ್ಲ ರೋಬೋಟ್ ಕಿಚನ್ನು. ರೋಬೋಟೇ ಬಂದು ಸರ್ವ್ ಮಾಡುತ್ತಾ? ಬಿರಿಯಾನಿನೇ ಮಾಡ್ಕೊಡ್ತೈತೆ, ಅಂದರೆ ಕುಕ್ ಮಾಡ್ತೈತೆ ಅದು. ಅದಾಗದೇ ಕುಕ್ ಮಾಡ್ತೈತೆ. ಅಂದರೆ ಏನು ಬಾಕ್ಸ್ ಥರ? ಅಂದರೆ ಡೈಲಿ ಇಲ್ಲೇ ಕಾಣ್ತಿರ್ಬೋದು ಮೋಸ್ಟ್ಲಿ ನಿಮಗೆ. ಅಲ್ಲೈತಲ್ಲ ಕಾಯಿ ಅಂತ ಬರ್ತೈತಲ್ಲ, ಅಲ್ಲಿ ಒಳಗೆ ಹೋಗಿ ನೀವು ಏನು ಬೇಕಂತ ಸೆಲೆಕ್ಟ್ ಮಾಡಬೇಕು. ಪೇ ಬಿರಿಯಾನಿ ಎಲ್ಲ ಇರುತ್ತೆ. ಓ ಬಿರಿಯಾನಿ ಎಲ್ಲ ಮಾಡ್ಕೊಡ್ತಾರೆ ನೋಡಿ. ರೋಬೋಟ್ ಕಿಚನ್ ಇದೆ ನಮ್ಮ ಯೂನಿವರ್ಸಿಟಿಯಲ್ಲಿ, ಜರ್ಮನಿಯಲ್ಲಿರೋ ಯೂನಿವರ್ಸಿಟಿಯಲ್ಲಿ ರೋಬೋಟ್ ಕಿಚನ್. ಆಮೇಲೆ ಈ ಬಿಲ್ಡಿಂಗು ಒಂಥರ ಚೆನ್ನಾಗಿದೆ. ಈ ಬಿಲ್ಡಿಂಗು ನೋಡ್ಬೋದು. ಮೆನ್ಸಾ ಅಂದರೆ ಇವ್ರದ್ದು ಕ್ಯಾಂಟೀನ್ ಹೆಸರು. ಈ ಬಿಲ್ಡಿಂಗು ಇಲ್ಲಿರೋದು ಆಡಿಟೋರಿಯಮು. ಅಲ್ಲಿ ನಾವು ಕನ್ನಡ ಇಂಡಿಯನ್ ಇವೆಂಟ್ ಎಲ್ಲ ಅಲ್ಲೇ ಮಾಡ್ತಿದ್ದು. ಅದೂ ಕ್ಲೋಸ್ ಆಗಿದೆ, ಒಳಗೆ ಹೋಗಿ ತೋರ್ಸೋಕ್ಕಾಗಲ್ಲ ಈಗ, ರಾಂಗ್ ಟೈಮಲ್ಲಿ ಬಂದಿದ್ದೀನಿ ನಾನೀಗ. ಕಾಣಿಸ್ತಾ ಇರ್ಬೋದು, ಅದೇ ನಮ್ಮ ಆಡಿಟೋರಿಯಮು. ಅದ್ರ ಮೇಲೆ ಫುಲ್ ಡ್ಯಾನ್ಸ್ ಗಿನ್ಸ್ ಆಡ್ತಾಯಿದ್ವಿ. ಫುಲ್ ಎಲ್ಲ ಕ್ಲೋಸ್ ಆಗೋಗಿದೆ ಇವತ್ತು ಸ್ಯಾಟರ್ಡೇ ಅಂತ.
ಮೇ ಬಿ ಫ್ರೈಡೇ ಬಂದಿದ್ರೆ ಚೆನ್ನಾಗಿರೋದು. ಬಟ್ ನನ್ನ 44-46 ಓಪನ್ ಇರ್ತದೆ. ಹಾಂ, ಇನ್ನೊಂದು ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟು ಅದು ಯಾವಾಗಲೂ ಓಪನ್ ಇರುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವಾಗಂದ್ರೆ ಅವಾಗ ಬರೋಕ್ಕಾಗಲ್ಲ. ಒಂಥರ ಸ್ಟೂಡೆಂಟ್ ಲೈಫಲ್ಲಿ ಫ್ರೀಡಮ್ ಇರುತ್ತೆ, ಬಟ್ ನಿಮ್ಗೆ ಆವಾಗ ದುಡ್ಡು ಕಮ್ಮಿ ಇರುತ್ತೆ. ಆದರೆ ನೀವು ಕೆಲಸ ಮಾಡಬೇಕಾದ್ರೆ ದುಡ್ಡಿದ್ರೆ ನಿಮ್ಮ ಹತ್ರ ಫ್ರೀಡಮ್ ಇರೋಲ್ಲ, ಅಂದರೆ ಟೈಮ್ ಸಿಗೋಲ್ಲ. ಓದಿದ್ರೆ ಒಂದಿರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಮಿಹಿರ್ಗೆ ಕೆಲಸ ಮಾಡಬೇಕು ಅನಿಸ್ತಿದ್ಯಾ, ಓದಬೇಕು ಅನಿಸ್ತಿದ್ಯಾ? ನಂಗಂತೂ ಇನ್ನೂ ಓದ್ಬೇಕು ಅನಿಸ್ತೈತಿ. ಯಾಕಂದರೆ ಈಗ ಇಲ್ಲಿ ಹೆಂಗಂದ್ರೆ ನೀವು ಸ್ಟೂಡೆಂಟಾಗಿಯೂ ಇರ್ತೀರಿ, ಬಟ್ ಪಾರ್ಟ್ ಟೈಮ್ ಜಾಬು ಮಾಡ್ಕೊಂಡಿರ್ತೀರಿ. ಸೊ ನೀವು ಅರ್ನು ಮಾಡ್ತಿರ್ತೀರಿ. ಸೊ ಅದೇ ಫ್ರೀಡಮ್ಮೇ ಒಂದು ಬೇರೆ ಇರ್ತೈತಿ. ನೀನು ಎಲ್ಲಿ ಜಾಬ್ ಮಾಡ್ತಿದ್ದೆ ಈಗ? ನಾನೀಗ ಬಾಷ್ದಲ್ಲಿ ನಾನು ಆ್ಯಸ್ ಅ ವರ್ಕಿಂಗ್ ಸ್ಟೂಡೆಂಟ್ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಹಾಂ. ಸೊ ಅದು ಯಾವ ಡಿಪಾರ್ಟ್ಮೆಂಟು? ನಂದು ಆ್ಯಕ್ಚುಲಿ ಆಟೋಮೇಷನ್ ಟೆಸ್ಟಿಂಗ್ದಾಗ ಐತಿ. ಓಕೆ. ಸ್ಟುಟ್ಗಾರ್ಟ್ದಾಗ ಐತಿ. ಬಟ್ ನೀನು ಹೋಗ್ಬೇಕಾಗುತ್ತಾ ಸ್ಟುಟ್ಗಾರ್ಟ್? ಇಲ್ಲ, ರಿಮೋಟ್ ಐತಿ. ಸೊ ಲ್ಯಾಪ್ಟಾಪ್ ಅವರೇ ಕೊಟ್ಟಾರೆ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಹಾಂ. ಸೊ ವೀಕ್ಲಿ 10 to 12 hours ವರ್ಕ್ ಇರುತ್ತೆ. ಬಾಕಿ ಯೂನಿವರ್ಸಿಟಿ ವರ್ಕ್ ಅದೆಲ್ಲ ಮಾಡಿ ಮ್ಯಾನೇಜ್ ಮಾಡಬೇಕು. ಸೊ ಅದೆಲ್ಲ ಮಾಡಿ 20 hours ಮಾಡ್ತೀಯ? ಹಾಂ. ಸೊ ನೋಡಿ, ಬಾಷಲ್ಲೆಲ್ಲ ನಿಮಗೆ ಸಿಗುತ್ತೆ ವರ್ಕಿಂಗ್ ಸ್ಟೂಡೆಂಟ್ಸು. ವರ್ಕಿಂಗ್ ಸ್ಟೂಡೆಂಟ್ ಜಾಬ್ ಅಂದರೆ ನಿಮಗೆ ಸುಮಾರು 20 ಅವರ್ ಕೆಲಸ ಮಾಡ್ಬೋದು ಅಷ್ಟೇ ಒಂದು ವಾರಕ್ಕೆ ಸ್ಟೂಡೆಂಟಾಗಿ. ಸೊ ಆನ್ ಆನ್ ಆ್ಯಾವ್ರೇಜ್ ನಿಮಗೆ ಒಂದು 14-15 ಯೂರೋ, ಇಲ್ಲ ಹೈಯೆಸ್ಟ್ ಬಂದು 17-18 ಇತ್ತು ನಾನು ಮಾಡಬೇಕಾದ್ರೆ. ಈ ಥರ ನಿಮಗೆ ಸಿಕ್ಕಿದಾಗ ಸುಮಾರು 1900ರಿಂದ ಒಂದು 1500 ಹತ್ತಿರ ಬರುತ್ತೆ. ಅದು ವೇರಿ ಆಗುತ್ತೆ ನಿಮಗೆ ಯಾವ ಕಂಪ್ನಿ ಯಾವ ಕೆಲಸ ಅದ್ರ ಮೇಲೆಲ್ಲ. ಸೊ ನೀವು ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಮ್ಯಾನೇಜ್ ಮಾಡ್ಬೋದು, ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಕೊಂಡು. ಸೊ ಈ ಬಿಲ್ಡಿಂಗ್ ಒಳಗಡೆ ಏನಿರುತ್ತೆ ಅಂತ ನೋಡೋಣ ಬನ್ನಿ. ಮಾತಾಡೋಕ್ಕಾಗಲ್ಲ ಜಾಸ್ತಿ, ಯಾಕಂದರೆ ಎಲ್ಲ ಓದ್ತಾ ಇರ್ತಾರೆ. ಇಲ್ಲೇನೋ ಫೆಸ್ಟ್ ಇದೆ, ಫುಲ್ ಇಲ್ಲಿ ಎಣ್ಣೆ ಫೆಸ್ಟ್ ನಡೀತಾ ಇದೆ ನೋಡಿ ಕಾಲೇಜಲ್ಲಿ. ಇಲ್ಲೇನೋ ಇವೆಂಟ್ ನಡೀತಾ ಇದೆ, ರೋಬೋಟಿಕ್ಸ್ ಥರ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಇದು ಬೋರ್ಡ್ ಗೇಮ್ಸ್ ಎಲ್ಲ ಕೊಡ್ತಾರೆ. ಇವತ್ತು ಇವೆಂಟ್ ಇದೆ, ನೀವು ಬೋರ್ಡ್ ಗೇಮ್ ತೊಗೊಂಡು ಯಾರು ಬೇಕಾದವ್ರ ಜೊತೆ ಹೋಗಿ ಆಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಬೋರ್ಡ್ ಗೇಮ್ಸ್ ಇರ್ತವೆ. ಡಂಜನ್ಸ್ ಆ್ಯಂಡ್ ಡ್ರ್ಯಾಗನ್ಸ್ ನೋಡಿ ಈ ಥರ ಇರುತ್ತೆ. ಗೇಮ್ಸ್ ಮಾಡ್ತಿರ್ತಾರೆ ಇಲ್ಲಿ. ಕ್ರೇಜಿಯಾಗಿ ಬಿಲ್ಡ್ ಮಾಡಿದ್ದಾರೆ ಇದು. ನೀವು ಸಹ ಬಂದು ಆಡ್ಬೋದು. ನೋಡ್ಬೋದು ಸಕಲಾಗಿ ಹಾಕಿದ್ದಾರೆ ಈ ಬಿಲ್ಡಿಂಗ್ಸನ್ನ. ಇಲ್ಲೂ ನಿಮ್ಗೆ ಇಟ್ಟಿದ್ದಾರೆ ಬೋರ್ಡ್ ಗೇಮ್ಸ್ ಎಲ್ಲ. ನೀವು ದುಡ್ಡು ಕೊಟ್ಟು ತಗೋಬೋದು, ತಗೊಂಡು ಆಡ್ಬೋದು. Nee, wir schauen mal nur. Danke. Doch Promos mal holen könnt oder Zeitschrift, was da liegt an Sachen, könnt ihr euch gerne was nehmen. die ist so. Ja? Dankeschön. Ja. Aber die nicht, oder? Ja? ಇದನ್ನ ತಗೋಬೋದಂತ. Das ist nach dem Spiel. ನೋಡಿ ಇದನ್ನೆಲ್ಲ ತಗೊಂಡೋಗ್ಬೋದು. ಇದರಲ್ಲಿ ಇರೋದು ಯಾವ್ದು ಬೇಕಾದ್ರೂ ತಗೋಬೋದಂತೆ ದುಡ್ಡು ಕೊಟ್ಟು. ಅಂದರೆ ಇದೆಲ್ಲ ಫ್ರೀ, ಇದು ಇಲ್ಲ. ಬಟ್ ಅದು ಒಂಥರ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ, ವಿಸಿಟಿಂಗ್ ಕಾರ್ಡ್ ಥರ. ಇದು ತೊಗೊಂಡ್ಬೇಕಾದ್ರೆ ನೀವು ಅದನ್ನ ತಗೋಬೋದು. ನೀನು ಆಡ್ತೀಯಾ ಬೋರ್ಡ್ ಗೇಮ್ಸು? ಇವೆಲ್ಲ ಆಡಲ್ಲ, ನಾವು ನಾರ್ಮಲ್ ಕಟ ನಾವು ಎಲ್ಲ ಆಡ್ತೀವಿ ಅಷ್ಟೇ. ಇವಾಗ ಬೋರ್ಡ್ ಗೇಮ್ಸ್ ನೋಡಿದಾಯ್ತು. ಇದು ಒಂದು ಇವೆಂಟು. ಈ ಥರ ಸ್ಯಾಟರ್ಡೇ ಸಂಡೇಸ್ ಎಲ್ಲ ಇರುತ್ತೆ ಇವೆಂಟ್ಸು. ಆಮೇಲೆ ಅದು ಬಿಟ್ಟರೆ ನಿಮಗೆ ಯೂನಿವರ್ಸಿಟಿಯಲ್ಲಿ ಕೆಲವೊಂದೊಂದು ನಿಮಗೆ ಫ್ಲೈಯರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಇಟ್ಟಿರ್ತಾರೆ, ಬಂದು ತೊಗೊಂಡು ಹೋಗ್ಬೋದು. ಏನಾದರೂ ಇವೆಂಟ್ ಆದರೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ. ಆಮೇಲೆ ಇಲ್ಲೂ ಒಂದು ಸಣ್ಣದೊಂದು ಥಿಯೇಟರ್ ಇದೆ. ಆ ಥಿಯೇಟರಲ್ಲಿ ಹೋಗಿ ಮೂವೀಸ್ ಎಲ್ಲ ನೋಡ್ಬೋದು ನೀವು. ಅದಕ್ಕೂ ಅಲ್ಲಿ ಹಾಕಿರ್ತಾರೆ ಡಿಸ್ಪ್ಲೇ, ಯಾವ್ಯಾವ ಮೂವಿ ಯಾವಾಗ ಟೆಲಿಕಾಸ್ಟ್ ಮಾಡ್ತಾರೆ ಅಂತ. ಅದು ಸ್ಟೂಡೆಂಟ್ ಪ್ರೈಸಲ್ಲಿ ನೀವು ಕಮ್ಮಿ ದುಡ್ಡಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು. ಸೊ ಈಗ ಈ ಬಿಲ್ಡಿಂಗಿಂದ ಆಚೆ ಬಂದ್ವಿ. ಅಲ್ಲಿರೋ ಒಂದು ರೂಮಲ್ಲಿ ನಾನು ಡ್ಯಾನ್ಸ್ ಆಡೋಕೆ ಹೋಗ್ತಿದ್ದೆ. ನಿಮಗೆ ಎವ್ರಿ ಸೆಮಿಸ್ಟರು 25 ಯೂರೋ ಕೊಟ್ಟರೆ ನಿಮಗೆ ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸಸ್ ಇರುತ್ತೆ. ಬಚಾತಾ ಸಾಲ್ಸಾ ಈ ಸೆಮ್ ನಾ ಮಾಡತ್ತೆ. ನೀನು ಮಾಡ್ತಿ? ಯಾವ್ದು ಮಾಡ್ತಿದ್ಯಾ? ಎರಡು. ನಾನು ಬಚಾತಾ ಮಾಡ್ತೀನಿ. ಸಾಲ್ಸಾ ಕಲಿತಿದ್ದೆ ಮುಂಚೆ, 1 ತಿಂಗಳೇನೋ ಹೋಗಿದ್ದೆ ಅಷ್ಟೇ.
ಬಟ್ ಅದಾದಮೇಲೆ ಹೋಗಲಿಲ್ಲ. ಆಮೇಲೆ ನಾನು ಕ್ಲಾಸಸ್ಗೆ ಹೋದಾಗ ಒಂದು ಪ್ರೊಬೇಸ್ಟುಂಡ ಮಾಡಿದೆ, ಅಂದರೆ ಪ್ರೊಬೇಸ್ಟುಂಡ ಅಂದರೆ ಟ್ರಯಲ್ ಕ್ಲಾಸು. ಆವಾಗ ನನಗೆ ಬಚಾತ ಇಷ್ಟ ಆಯಿತು, ಸೊ ಹಾಗಾಗಿ ನಾನು ಬಚಾತ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಮೇಯ್ನ್ ಒಂದು ಸಿಲಿಂಡ್ರಿಕಲ್ ಬಿಲ್ಡಿಂಗ್ ತೋರಿಸ್ತೀನಿ. ಇದು ನಮ್ಮ ಯೂನಿವರ್ಸಿಟಿದು ಒಂಥರ ಮೇಯ್ನ್ ಬಿಲ್ಡಿಂಗ್ ಅಂತ. ಬಿಲ್ಡಿಂಗ್ ನಂಬರ್ 47 ಇದು. ಸ್ಟೂಡೆಂಟ್ ಸೆಕ್ರೆಟ್ರಿ. ಇಲ್ಲೇ ನಿಮಗೆ ಸ್ಟೂಡೆಂಟ್ ಸೆಕ್ರೆಟ್ರಿ ರೂಮ್ ಎಲ್ಲ ಇರೋದು, ಸ್ಟೂಡೆಂಟ್ ಸರ್ವಿಸ್ ಸೆಂಟರು, SSC ಅಂತಾರೆ. ಅದಾದಮೇಲೆ ನಿಮಗೆ ರೈಟ್ ಸೈಡಲ್ಲಿ ಅಲ್ಲಿ ಕಾಣಿಸ್ತೀವಲ್ಲ TK ಅಂತ, ಇಲ್ಲೂ ಹಾಕಿದ್ದಾರೆ TK ಬಂದು ಟೆಕ್ನಿಕಲ್ ಕ್ರಾಂಕನ್ ಕಾಶ. ಅದು ನಿಮ್ಮದು ಹೆಲ್ತ್ ಇನ್ಶೂರೆನ್ಸ್ದು ಬ್ರ್ಯಾಂಡು, ನಂದು ಅದೇ ಇರೋದು ಈಗ, ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸು. ಯೂಶ್ವಲಿ ಎಲ್ಲ ಸ್ಟೂಡೆಂಟ್ಸು TK ಮಾಡಿಸ್ತಾರೆ. ನೀವು ಬಂದ ತಕ್ಷಣ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮುಗಿದ್ಮೇಲೆ ನೀವು ಈ ಬಿಲ್ಡಿಂಗ್ ಹೋಗಿ ಆ ಕಡೆ ಅಲ್ಲಿ ಅನ್ಸುತ್ತೆ ಔಸ್ಲ್ಯಾಂಡ್ ಇಲ್ಲ ಐತಿ. ಸೊ TK ಬಂದು ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗೆ ಇಲ್ಲಿ ಬಂದುಬಿಟ್ಟು ನೀವು ರಿಜಿಸ್ಟರ್ ಮಾಡಿಸ್ಕೋಬೋದು. ಇದು ಬಂದು ಔಸ್ಲ್ಯಾಂಡರ್ ಬೇವಡೆ, ಅಂದರೆ ಫಾರಿನರ್ಸ್ ಆಫೀಸು. ಅದು ಮುಂಚೆ ನಾವು ಅಲ್ಲೆಲ್ಲೋ ಹೋಗ್ಬೇಕಾಗಿತ್ತು, ಇವಾಗ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅಂದ್ಬಿಟ್ಟು ಇಲ್ಲೇ ಮಾಡಿಬಿಟ್ಟಿದ್ದಾರೆ ಯೂನಿವರ್ಸಿಟಿ ಎದುರುಗಡೆನೇ. ಸೊ ಒಳಗಡೆ ಯೂನಿವರ್ಸಿಟಿ ಒಳಗೆ ಮಾಡಿಬಿಟ್ಟಿದ್ದಾರೆ. ಇದು ನೋಡ್ಬೋದು, ಫುಲ್ ಸಿಲಿಂಡ್ರಿಕಲ್ ಬಿಲ್ಡಿಂಗ್ ದೊಡ್ಡದು. ಇದು ಹೆವಿ ಫೇಮಸ್ಸು. ಇದ್ರ ಒಳಗಡೆ ನಿಮಗೆ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಇದೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಅಂತ ಹಾಕಿದ್ದಾರೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ಇಲ್ಲಿ ಬಂದು ಕೇಳಿದ್ರೆ ಅವರು ಕ್ಲಾರಿಫೈ ಮಾಡ್ತಾರೆ ನಿಮಗೆ. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ, ಹಾಕಿದ್ದಾರೆ ಸ್ಟುಡಿಯರಂಡನ್ ಸರ್ವಿಸ್ ಸೆಂಟರ್. ತುಂಬ ದೊಡ್ಡದು ಯೂನಿವರ್ಸಿಟಿ. ಸೊ ಆ ಕಡೆ ನೀವು ಹಿಂಗೆ ಮೇಲೆ ಹತ್ಕೊಂಡು ಹೋದರೆ ಇಲ್ಲೊಂದು ಒಳ್ಳೆ ಹೆಲಿಪ್ಯಾಡ್ ಇದ್ದಂಗಿದೆ. ಅಲ್ಲಿ ಹೋದಾಗ ತೋರಿಸ್ತೀನಿ. ಅಲ್ಲಿ ನಾನು ಒಂದು ಸ್ವಲ್ಪ ಕಾಣುತ್ತೆ. ಇಲ್ಲಿದೆ ನೋಡಿದ್ದು ಸಿಲಿಂಡ್ರಿಕಲ್ ಬಿಲ್ಡಿಂಗು. ನೀನು ಹೇಗೆ ಅಪ್ಲೈ ಮಾಡಿದೆ ಪಾರ್ಟ್ ಟೈಮ್ ಇದಕ್ಕೆ ವರ್ಕ್ ಸ್ಟೂಡೆಂಟ್? ನಾನು ಆ್ಯಕ್ಚುಲಿ ಇಂಡಿಯಾದಾಗ ವರ್ಕ್ ಮಾಡ್ತಿದ್ದೆ ಬಾಷ್ದಲ್ಲಿ. ಹಾಂ. ಸೊ ನಂಗೆ ಮ್ಯಾನೇಜರ್ ಜರ್ಮನ್ ಇದ್ದ, ಹಾಂ, ಇಲ್ಲೇ ಸ್ಟುಟ್ಗಾರ್ಟ್ದಾಗ ಮಾಡ್ತಿದ್ದ. ಸೊ ನಾ ಅವ್ಗೆ ಬಂದಮೇಲೆ ಅವ್ಗೆ ಆಲ್ರೆಡಿ ಹೇಳಿದ್ದೆ ನಾ ಜರ್ಮನಿಗೆ ಬರ್ತಾ ಇದ್ದೇನಂತ. ಹಾಂ ಹಾಂ. ಸೊ ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದೆ, ಇಲ್ಲಿ ಅವ್ಗೆ ಮೇಲ್ ಹಾಕಿದೆ. ಸೊ ಬಂದ ತಕ್ಷಣ ಸಿಕ್ತು ನಿಮಗೆ? ಹಾಂ, ಬಂದ ತಕ್ಷಣ 1 ಸೆಮಿಸ್ಟರ್ ಆದಮೇಲೆ ಹಾಕಿದೆ. ಹಾಂ. ಅವ್ನು ಕೇಳಿದೆ ಹಿಂಗೆ ನಿಮ್ಮ ಕಡೆ ಏನು ವೇಕೆನ್ಸಿ ಐತಾ ಅಂತ. ಹಾಂ. ಅವ್ನು ಐತಿ ಹಿಂಗೆ ಅಂತಂದು ಅಲ್ಲೇ ಜಾಯ್ನ್ ಆಗ್ಬಿಟ್ಟೆ. ಓಕೆ, ಸೂಪರ್. ನಂದು ನೀವು ಬಂದ ತಕ್ಷಣ ಅಪ್ಲೈ ಮಾಡಿ, ಯಾಕೆಂದರೆ ನಾನು ಬಂದ ತಕ್ಷಣ ಅದಿರುತ್ತೆ ಇದಿರುತ್ತೆ ಸ್ವಲ್ಪ ಚಿಲ್ ಮಾಡೋಣ ಅಂತ ಅಂದ್ಕೊಂಡು 1 ಸೆಮಿಸ್ಟರ್ ಹಂಗೆ ಕಳೆದುಬಿಟ್ಟಿದ್ದೆ. ನಿಮಗೆ ಏನಕ್ಕೆ ದುಡ್ಡು ಸುಮ್ಮನೆ ಲಾಸ್ ಆಗುತ್ತೆ ನೀವು ಕೆಲಸ ಮಾಡಿಲ್ಲ ಅಂದರೆ. ಸೊ ಹಾಗಾಗಿ ಬಂದ ತಕ್ಷಣ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಿಗೋದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಬಟ್ ಇವಾಗ ಜಾಬ್ ಮಾರ್ಕೆಟ್ ತುಂಬ ಕಷ್ಟ ಇದೆ. ಟ್ರೈ ಮಾಡ್ತಾಯಿರಿ, ಸಿಗುತ್ತೆ. ವರ್ಕ್ ಸ್ಟೂಡೆಂಟ್ ಇಲ್ಲ ಅಂದ್ರೂ ನೀವು ಬೇರೆ ಆಡ್ ಜಾಬ್ಸು ಮಾಡ್ಕೋಬೋದು ಪಾರ್ಟ್ ಟೈಮ್. ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟಲ್ಲಿ ಇಲ್ಲ ಡೆಲಿವ್ರಿ ಆ ಥರನೂ ಮಾಡ್ಕೋಬೋದು. ಅದು ಆಪ್ಷನ್ ಇದೆ. ಆಮೇಲೆ ಇನ್ನೂ ಜಾಸ್ತಿ ಪೇ ಮಾಡೋದಂದರೆ ಅಮೆಝಾನಲ್ಲಿ ನಿಮಗೆ ಸಾರ್ಟಿಂಗ್ ಜಾಬ್ಸ್ ಇರುತ್ತೆ. ಅಂದರೆ ಡಬ್ಬಗಳು ಬರುತ್ತಲ್ಲ, ಅದನ್ನು ಕೆಲವು ಕಂಟೈನರ್ಸ್ಗೆ ಸಾರ್ಟ್ ಮಾಡಿ ಕಳಿಸ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾರೆ. ಎಸ್ಪೆಷಲಿ ಕ್ರಿಸ್ಮಸ್ ಟೈಮಲ್ಲಿ 1 ತಿಂಗಳು ಬೋನಸ್ ಎಲ್ಲ ಕೊಟ್ಬಿಡ್ತಾರೆ. ನೀವು ಒಟ್ಟಿಗೆ 1 ಲಕ್ಷ 2 ಲಕ್ಷ ಆ ಥರ ಎಲ್ಲ ಬಂದ್ಬಿಡುತ್ತೆ. ಅಂದರೆ 1000 euros 2000 euros ಬೋನಸ್ಸು. ನೀವು ಎಷ್ಟು ಜನ ಸೇರಿಸ್ತೀರಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದು ಈ ಮೇಲ್ಗಡೆ. TUKದು ಮೇಯ್ನ್ ಒಂದು ಲೋಗೋ ಇದೆ, ಹಿಂಗೆ ಅದು ನಮ್ಮ ಯೂನಿವರ್ಸಿಟಿದು ಮೇಯ್ನ್ ಲೋಗೋ ಅಲ್ಲಿ ಕಾಣಿಸ್ತಾ ಇರೋದು. ಬಂದವರೆಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಫೋಟೋ ತೊಗೊತಾರಲ್ಲಿ, ಯಾಕೆಂದರೆ ಅದೊಂಥರ ಮೆಮೊರಿ ಇದ್ದಂಗೆ. ನನ್ನೊಂದು ಫೋಟೋ ಇದೆ ಹಳೇದು, ನಾನು ಬಂದಾಗ, ಅದನ್ನು ಹಾಕ್ತೀನಿ ನೋಡಿ. ಎಲ್ಲ ಡಿಪಾರ್ಟ್ಮೆಂಟ್ದು ಒಂದೊಂದು ಲೈಬ್ರರಿ ಇರ್ತೈತಿ, ಅವ್ರದ್ದು ಬೇರೆ ಬೇರೆ ಥರ ಇರ್ತೈತಿ. ಸೊ ನಾವು ಎಲ್ಲ ಯಾವ್ದು ಬೇಕಾದ ಲೈಬ್ರರಿಗೆ ಹೋಗಿ ನಮ್ಮದು ID ಕಾರ್ಡ್ ತೋರಿಸಿ ಅಲ್ಲಿ ಹೋಗಿ ಕುಂತು ಓದ್ಬೋದು. ನನ್ನ ಫೇವ್ರೇಟ್ ಅಂದರೆ ಇಲ್ಲಿ ಮ್ಯಾಥ್ಸ್ ಲೈಬ್ರರಿ ಐತಿ. ಅಲ್ಲಿ ಫುಲ್ ನಿಮ್ಮ ಕಡೆ ಸೋಫಾ ಎಲ್ಲ ಲೌಂಜ್ ಥರ ಇದೆ. ಆರಾಮ್ ನೀವು ಶೂಸ್ ತೆಗೆದು ಕಾಲು ಚಾಚ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಓದ್ಬೋದು. ಮಲ್ಕೊಂಡು ಓದ್ಬೋದು, ಆರಾಮ್ ಮಲ್ಕೊಂಡು ಉಳ್ಳಾಡ್ಕೊಂಡು ಓದ್ಬೋದು. ಫುಲ್ ಫ್ರೀಡಮ್ ನಿಮಗೆ ಓದೋದಕ್ಕೆ. ನೋಡಿ, ಇದೇ ನಮ್ಮದು ಯೂನಿವರ್ಸಿಟಿದು ಲೋಗೋ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಶೇಪಲ್ಲಿ, ಇದೇ ಸೇಮು ಆ ಬಿಲ್ಡಿಂಗ್ ಮೇಲೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಅದ್ರ ಮೇಲೆ ಇರೋದು ಇದು 2 ಒಂದೇ.
ಇವಾಗ ಯೂನಿವರ್ಸಿಟಿಯಲ್ಲಿ ಇನ್ನೊಬ್ಬರು ನಮ್ಮ ಕನ್ನಡದವ್ರು ಇದ್ದಾರೆ ಇಲ್ಲಿ ಸ್ಟೂಡೆಂಟು, ಅವ್ರದ್ದೊಂದು ಪರಿಚಯ ಮಾಡ್ಕೊಳ್ಳೋಣ. ಅಚಾನಕ್ಕಾಗಿ ಸಿಕ್ಕರು, ಡ್ರೋನ್ ಹಾರಿಸ್ತಿದ್ರು. ಅವರು ಡ್ರೋನ್ ಮಾಸ್ಟರ್, ಅವರು ಡ್ರೋನ್ ಎಕ್ಸ್ಪರ್ಟು. ಏನು ಮಾಡ್ತಿದ್ದೀರಾ, ಏನು ಓದ್ತಿದ್ದೀರಾ? ನಾನು ವಿನಾಯಕ, ನಾನು ಶಿವಮೊಗ್ಗದಿಂದ ಬರ್ತಾ ಇದ್ದೀನಿ, ಬೆಂಗಳೂರಲ್ಲಿದ್ದೆ. ನಾನು ಲಾಸ್ಟ್ ವಿಂಟರಲ್ಲಿ ಬಂದಿದ್ದು ಕೈಲಾಸ್ ಲಾಟನ್ಗೆ. ನಾನು ಇಲ್ಲಿ ಎಂಬೆಡೆಡ್ ಸಿಸ್ಟಮ್ಸ್ ಮಾಸ್ಟರ್ಸ್ ಮಾಡ್ತಾಯಿದ್ದೀನಿ. ಬ್ರೋ ಇಲ್ಲೇ ಸಿಕ್ಕರು, ನಾನು ಏನೋ ಮಾಡ್ತಿದ್ದಾರಲ್ಲ ಅಂತ ಬಂದೆ. ಆಮೇಲೆ ಗೊತ್ತಾಯ್ತು ನೋಮನ್ ನಾರದ. ಸೊ ಇವ್ರದ್ದು ಇಂಟರ್ವ್ಯೂ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನೊಂದ್ಸತಿ ಚಿಕ್ಕದಾಗಿ ಇಂಟ್ರೊಡಕ್ಷನ್. ನಾನು ಮಿಹಿರ್ ಅಂತ, ನಾನಿಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಸ್ಟರ್ಸ್ ಓದ್ತಾ ಇದ್ದೀನಿ. ನಾನು ಹುಬ್ಳಿಯಿಂದ, ಬಟ್ ನಾ ಇರೋದೆಲ್ಲ ಡೆಲ್ಲಿದಲ್ಲಿ. ಸೊ ಈಗ ಆಲ್ಮೋಸ್ಟ್ 2 years ಆಯ್ತು ನಂಗೆ ಇಲ್ಲಿ ಓದ್ತಾ ಇರೋದು. ಅದೇ ನೋಡಿ, ಡೆಲ್ಲಿಯಲ್ಲಿದ್ದರು, ಕನ್ನಡ ಎಷ್ಟು ಸ್ವಚ್ಛವಾಗಿ ಮಾತಾಡ್ತಾರೆ ನಮ್ಮ ಮಿಹಿರ್ ಅವರು. ಸೊ ಅವ್ರಿಗೆ ಒಂದು ಸಲ್ಯೂಟ್. ನಮಸ್ಕಾರ. ಸೊ ಇವ್ರದ್ದೇನೋ ಡ್ರೋನ್ ಪಾಪ ಕ್ರ್ಯಾಶ್ ಆಗಿತ್ತಂತೆ ನೋಡಿ. ಎಲ್ಲ ಸೆಟಪ್ ಅಲ್ಲಿದೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜನ ಇದ್ರಲ್ಲ, ಜನ ಏನು ಮಾಡೋದು ನೋಡೋಣ. ಹುಷಾರಪ್ಪ, ನಾವು ಡ್ರೋನ್ ಹಾರಿಸ್ಬೇಕಾದ್ರೆ ನಮ್ಮ ಡ್ರೋನು ಅವ್ರ ಡ್ರೋನ್ ಆಕ್ಸಿಡೆಂಟ್ ಆಗೋದ್ರೆ ಏನು ಮಾಡೋದು, ಆಮೇಲೆ ಬಾಯಿ ಬಡ್ಕೋಬೇಕಾಯ್ತದೆ. ಸೊ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹಾರಿಸ್ಕೊಳ್ಳೋಣ ಡ್ರೋನ್ನ. ಸೊ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನೆಟ್ವರ್ಕ್ ಅಂತ ಇದೆ, ESN ಅಂತ, ಇಲ್ಲಿ ಕೈಲಾಸ್ ಲಾಟನಲ್ಲಿ. ಸೊ ಯೂಶಲಿ ಅವರು ಸ್ಟೂಡೆಂಟ್ ಮೀಟಪ್ಸ್ ಲೈಕ್ ಮೆಡಿಟೇಷನ್, ಡ್ಯಾನ್ಸ್, ಮ್ಯೂಸಿಕ್, ಈ ಥರ ಬ್ಯಾಂಡ್ ಎಲ್ಲ ಇರುತ್ತೆ. ವೀಕ್ಲಿ ಮೀಟಿಂಗ್ಸ್ ನಡೀತಾ ಇರುತ್ತೆ. ಸೊ ನೀವು ಸ್ಟೂಡೆಂಟ್ ಇದ್ದರೆ ಅಥವಾ ಕೈಲಾಸ್ ಲಾಟನಲ್ಲಿದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ದ ಮ್ಯೂಸಿಕ್ ಟೀಮ್ ಆಗಲಿ, ಮೆಡಿಟೇಷನ್ ಎವ್ರಿ ಸಂಡೇಸ್, ಡ್ಯಾನ್ಸ್ ಆ್ಯಂಡ್ ಲಿಂಗ್ವಾ ಮೀಟಪ್ಸ್ ಅಂತ ಮಾಡ್ತಾರೆ. ಇಟ್ಸ್ ಗುಡ್ ಫಾರ್ ಯು ಟು ಲರ್ನ್ ಲ್ಯಾಂಗ್ವೇಜಸ್, ಎಸ್ಪೆಷಲಿ ಜರ್ಮನ್. ಅವಾಗ ಬಾರ್ಬಿಕ್ಯೂ ಪಾರ್ಟೀಸ್ ಎಲ್ಲ ಆಗುತ್ತಲ್ಲ ಸಮ್ಮರಲ್ಲಿ. ಅದು ಬಿಟ್ಟರೆ ನಿಮಗೆ ಯೂನಿಸ್ಪೋರ್ಟ್ ಅಂತ ಇದೆ. ಯೂನಿಸ್ಪೋರ್ಟಲ್ಲಿ ಆವಾಗವಾಗ ಈವೆಂಟ್ಸ್ ಆರ್ಗನೈಸ್ ಮಾಡ್ತಿರ್ತಾರೆ, ಔಟ್ಡೋರ್ ಪಾರ್ಟೀಸ್ ಎಲ್ಲ ಇರುತ್ತೆ. ಸೊ ಆವಾಗ ನಿಮಗೆ ಎಣ್ಣೆ ಗಿಣ್ಣೆ ಎಲ್ಲ ಸಿಗುತ್ತೆ, ಬಿಯರ್ ಎಲ್ಲ ಫುಲ್ಲು ಚಕದಾಗಿರ್ತಾರೆ ಹುಡುಗಿರೆಲ್ಲ. ಬಂದ್ಬಿಟ್ಟು ನೋಡಿಕೊಂಡು ನೀವು ಅವ್ರ ಜೊತೆನೂ ಮಜಾ ಮಾಡ್ಬೋದು. ಆಮೇಲೆ ಮಿಸ್ಬಿಹೇವ್ ಮಾಡಬೇಡಿ, ನಾವು ಕನ್ನಡಿಗರು, ವಿಶಾಲ ಹೃದಯದವರು. ನಮ್ಮ ವಿನಾಯಕ್ ಅವರು ಇವಾಗ ಡ್ರೋನ್ ಹಾರಿಸ್ತಾ ಇದ್ದಾರೆ. ಅವ್ರದ್ದು FPV ಡ್ರೋನು. ಏನೋ ರಾಬ್ರಿ ಮಾಡ್ತಿದ್ಯಾ ನೋಡಿ, ಏನೋ ರಾಬ್ರಿ ಮಾಡೋ ಥರ. ಅಲ್ಲ, ನನಗೆ ಹೆಲ್ಪ್ ಆಗುತ್ತೆ ಇಫ್ ಐ ಸ್ಪೀಕ್ and I know what's happening and what am I doing, and it's also good for the spotter to know what am I doing. So I came back. ಇಲ್ಲಿ ಬಂತು ಇವಾಗ ಡ್ರೋನು. ಇದು ಏನೇನೋ ಇದೆ ಅವ್ರದ್ದು ಮೆಷೀನು, ಬ್ಯಾಟ್ರೀಸ್ ಎಲ್ಲ ಇದೆ ಇಲ್ಲಿ. ವಾಪಸ್ ಬರ್ತಾಯಿದೆ ಅಂತ ಈಗ ಡ್ರೋನು. 11.2 hours left. ಅವ್ರಿಗವರೇ ಮಾತಾಡಿಕೊಂಡ್ರೆ ಅವ್ರಿಗೆ ಉತ್ತೇಜನ ಬರುತ್ತಂತೆ. ಬಂತು. ಇಲ್ಲೊಂದು ATM ಇದೆ, ಅದನ್ನು ದರೋಡೆ ಮಾಡೋಕ್ಕೆ ನೋಡ್ತಾ ಇದ್ದೀವಿ. 7 ಕೋಟಿ ಅಂತೆ ಅದರಲ್ಲಿ ದುಡ್ಡಿರೋದು. ಫುಲ್ಲು ಇವ್ರದ್ದು ಗ್ಯಾಂಗು. ಆ ಕಡೆ ಎಲ್ಲ ಒಬ್ರು ಇರ್ತಾರೆ, ಈ ಕಡೆ ಇರ್ತಾರೆ, ಅಲ್ಲಿ ನೋಡ್ಕೊತಿರ್ತಾರೆ ಯಾರೋ ಬರ್ತಾರಾ ಇಲ್ವ ಅಂತ. ಇವ್ರು ಇಲ್ಲಿಂದ ಆಪ್ರೇಟ್ ಮಾಡೋದು. ಇವರೇ ಮೇಯ್ನ್ ಗ್ಯಾಂಗ್ ಲೀಡರು, ಗ್ಯಾಂಗ್ಸ್ಟರ್. ಮನಿ ಎಷ್ಟು ನೋಡಿದ್ರಲ್ಲ, ಸೇಮ್ ಪ್ರೊಫೆಸರ್ ಇವರೇ. ಅವ್ರ ಜೊತೆ ಇರೋರೆಲ್ಲ ಅವರು ಹೆಲ್ಸಿಂಕಿ. ಇನ್ಯಾರಪ್ಪ? ಬೆರ್ಲಿನ್. ಇವರು ಬರ್ಲಿನ್ ಅಂತೆ. ಅದು ಒಳ್ಳೆ ನೋಡೋದಕ್ಕೆ ಜೇನು ಹುಳ ಇದ್ದಂಗಿದೆ ಅದು. ನಮ್ಮ ಹತ್ರ ಬರಲಿಯಾ? ಓಕೆ, ಲೆಟ್ ಮೀ ಸೀ ಇಫ್ ಐ ಕ್ಯಾನ್ ಕಮ್ ಕ್ಲೋಸರ್. ಕ್ಯಾನ್ ಯು ಲ್ಯಾಂಡ್ ಆನ್ ಮೈ ಹ್ಯಾಂಡ್? ನೋ, ಇಟ್ಸ್ ನಾಟ್ ರೆಕಮೆಂಡೆಡ್. ನೋಡಿ ಬಂತು ಡ್ರೋನು. ಅಯ್ಯೋ ಒಳ್ಳೆ ರಬ್ಬರ್ ಕುಂದಂಗೆ ಹೊಡಿಯುತ್ತದು. So everything is bought separately. The drones, the batteries, the TX, the goggles. So everything costs around 900. ಅದು ಬಿದ್ದರೆ ಏನಾಗಲ್ವಾ? So prop guards ಇದೆಯಲ್ಲ, so probably ಏನೂ ಆಗಲ್ಲ. ಓಕೆ. ಕ್ಯಾಮ್ರಾ ಇದು DJI ಯಾವುದು? ಸೇಮ್ DJI O4 Pro. DJI ಅವ್ರದ್ದೇನೋ ಇದು? ಕ್ಯಾಮ್ರಾ DJI ಇದು. ಓಕೆ. ಡ್ರೋನ್ ಮಾತ್ರ ಬೀಟಾ FPV ಇದು. ಓಕೆ. ಸೊ ಇಲ್ಲಿ 250 ಗ್ರಾಮ್ಸ್ಗಿಂತ ಕಮ್ಮಿ ಇದ್ದರೆ ನಿಮಗೆ ಲೈಸೆನ್ಸ್ ಎಲ್ಲ ಬೇಕಾಗಿಲ್ಲ, ಮತ್ತು ಸ್ಪೆಷಲ್ ಪರ್ಮಿಷನ್ ಬೇಡ ಫ್ಲೈ ಮಾಡೋದಕ್ಕೆ. ಅಕಸ್ಮಾತ್ 250 ಗ್ರಾಮ್ಸ್ಗಿಂತ ಜಾಸ್ತಿ ಆದರೆ ನಿಮ್ಗೆ ಜಾಸ್ತಿ ತಲೆನೋವು.
ಹಾಗಾಗಿ ಯಾರು ಯೂಸ್ ಮಾಡಲ್ಲ ಅದು. ಕೆಲವು ಒಂದೊಂದು ಬ್ಯಾಟ್ರೀಸ್ ಬರುತ್ತೆ. DJಯಲ್ಲೇ ನಂದು ಮಿನಿ 3ಯಲ್ಲಿ ಇಂಟೆಲಿಜೆಂಟ್ ಬ್ಯಾಟ್ರಿ ಅಂತ ಇದೆ, ಅದನ್ನು ಹಾಕ್ಕೊಂಡ್ರೆ 10 ಗ್ರಾಮ್ ಜಾಸ್ತಿ ಆಗೋಗುತ್ತೆ. ಆವಾಗ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ನೋಡಿಕೊಂಡು ಹಾರಿಸಿ ಎಲ್ಲಾದರೂ ಹೋದಾಗ. ನಮ್ಮ ವಿನಾಯಕ್ ಅವರು ಇದ್ದಾರೆ, ಅವ್ರಿಗೆ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಡ್ರೋನ್ ಹಾರಿಸ್ಬೇಕು ಇಲ್ಲ ನಿಮ್ಮ ಮನೆ ಹತ್ರ ATM ದರೋಡೆ ಮಾಡಬೇಕು ಅಂದರೆ ಇವ್ರದ್ದೊಂದು ಗ್ಯಾಂಗೇ ಇದೆ. ಪ್ರೊಫೆಸರ್ ಇವರೇ. ಇವಾಗ ಡ್ರೋನ್ ಹಾರಿಸಿದ್ದಾಯಿತು ವಿನಾಯಕ್ ಅವ್ರ ಜೊತೆ. ಇವಾಗ ಯೂನಿಸ್ಪೋರ್ಟಿಗೆ ಹೋಗ್ತಾಯಿದ್ದೀವಿ. ಯೂನಿಸ್ಪೋರ್ಟ್ ಅಂದರೆ ಅದು ಒಂಥರ ಸ್ಪೋರ್ಟ್ಸ್ ಜಂಕ್ಷನ್. ಇವಾಗ ರೇಸ್ ಟ್ರ್ಯಾಕ್ ಎಲ್ಲ ಇದೆ ಅಲ್ಲಿ, ರನ್ನಿಂಗ್ ಟ್ರ್ಯಾಕು. ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಹಾಂ, ಇಲ್ಲಿ ನೋಡಿ, ಇದು ಕ್ಯಾಲಿಸ್ಥೆನಿಕ್ಸ್ ಮಾಡೋದಕ್ಕೆ ಇಲ್ಲೂ ಒಂದು ಜಾಗ. ಯೂಶ್ವಲಿ ಸಮ್ಮರಲ್ಲಿ ಜಾಸ್ತಿ ಇರ್ತಾರೆ, ವಿಂಟರ್ಲ್ಲೂ ಮಾಡ್ತಾರೆ. ಇಲ್ಲಿ ಬಂದರೆ ನಿಮಗೆ ಮಾಡ್ಬೋದು ವರ್ಕೌಟ್ ಎಲ್ಲ. ಇಲ್ಲಿ ಗ್ರೂಪ್ ಲೆಸನ್ಸ್ ಎಲ್ಲ ಇರುತ್ತೆ ಅನಿಸುತ್ತೆ ಅವಾಗವಾಗ. ನೋಡಿ, ನಮ್ಮ ಮಿಹಿರ್ ಅವರು ಫುಲ್ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ. ನಮ್ಮ ಮಿಹಿರ್ ಅವರು ಕೈಸಸ್ ಲಾಟನಲ್ಲಿರೋ ಫಿಟ್ನೆಸ್ ಮಾಡೋರು. ನಿಮ್ಗೆ ಯಾರಿಗಾದ್ರೂ ಹೈಯರ್ ಮಾಡಬೇಕು ಅನ್ಸಿದ್ರೆ ಮಾಡಲ್ನ ಟ್ರೈನಿಂಗ್ ಕೊಡ್ತೀನಿ, ನಂಗೆ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು 1 ಅವರ್ಗೆ? 14 euros 14 euros per hour. ಮಿನಿಮಮ್ ಇಟ್ಟಿದ್ದಾರೆ ಸ್ಟೂಡೆಂಟ್ ಜಾಬ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬ ಕನ್ಸಿಡ್ರೇಟ್ ಆಗಿ ನಿಮಗೆ ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಇಲ್ಲ ಸ್ಯಾಂಡಲ್ವುಡ್ಡಲ್ಲಿ ಯಾರಾದರೂ ಬೇಕು ಅಂದರೆ ಆ್ಯಕ್ಟರ್ಸು ನೋಡಿ, ಹೊಸ ಮೂವಿ ಮಾಡೋಂಗಿದ್ರೆ ಜರ್ಮನಿಯಿಂದ ಕಳಿಸ್ತೀವಿ. ನೋಡಿ, ಅಜ್ಜಿ ನಿಲ್ಲಿಸಲೇ ಇಲ್ಲ. ನಾವು ಝೀಬ್ರಾ ಕ್ರಾಸಿಂಗಲ್ಲಿದ್ದೀವಿ. ಅಜ್ಜಿ ಹಂಗೆ ಹೊಟ್ಟೋದ್ಲು, ಹೊಡ್ಕೊಂಡೋಗಿರೋ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸ್ಟಾಪ್ ಇದೆ, ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಯೂನಿವರ್ಸಿಟಿ ಆ ಕಡೆಯಿಂದ ಬಂದರೆ ಇಲ್ಲೂ ಬಂದು ನಿಂತ್ಕೋಬೋದು. ಇಲ್ಲಿಂದ ಹಿಂದೆಗಡೆಯಿಂದ ನಡ್ಕೊಂಡು ಹೋಗ್ಬೋದು. 4 ಬಸ್ ಸ್ಟಾಪ್ ಇದಾವೆ ನಮ್ಮ ಯೂನಿವರ್ಸಿಟಿ. ಒಟ್ಟು 4 ಇದೆಯಂತೆ ಬಸ್ ಸ್ಟಾಪು. ಅಯ್ಯೋ, ನಂಗೆ ಗೊತ್ತಿರೋದು ಇದೊಂದು. ಆ ಕಡೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಸ್ಪೋರ್ಟ್ ಹಾಲ, ಹಾಂ, ಉನಿ ವೆಸ್ಟ್, ಉನಿ ಓಸ್ಟ್. ಓಕೆ. ಸೊ ಈ ಬಿಲ್ಡಿಂಗಲ್ಲಿ ಇಂಟ್ ಕ್ಲಬ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಒಂಥರ ಗ್ರೂಪು. ಅದು ಹೆಂಗೆ ಅಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ದು ಒಂದು ಸಮೂಹ ಇದ್ದಂಗೆ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಒಂದು ಇವೆಂಟು ಅವಾಗವಾಗ ಆರ್ಗನೈಸ್ ಮಾಡ್ತಿರ್ತಾರೆ. ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ ಇಲ್ಲ, ಒಬ್ಬನೇ ಫೀಲ್ ಆಗ್ತೀನಿ ಅಂದಾಗ ಈ ಥರ ಇವೆಂಟ್ಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಎವ್ರಿ ವೀಕ್ ಡೇ ಏನಾದರೂ ಸ್ಪೋರ್ಟ್ಸ್, ಡ್ಯಾನ್ಸ್, ಕಲ್ಚರಲ್ ಏನಾದರೂ ಮಾಡ್ತಾರೆ. ವೀಕೆಂಡಲ್ಲಿ ಯೂಶ್ವಲಿ ಏನಾದರೂ ಹೈಕಿಂಗ್ ಟ್ರಿಪ್, ಇಲ್ಲಾಂದರೆ ಬೇರೆ ಸಿಟಿಗೆ ಟ್ರಿಪ್ಪು. ಈಗ ವಿಂಟರ್ ಐತಲ್ಲ, ಸೊ ಬೇರೆ ಬೇರೆ ಸಿಟಿಗೆ ಕ್ರಿಸ್ಮಸ್ ಮಾರ್ಕೆಟ್ ಆಯ್ತು, ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಇವೆಂಟ್ಸ್ ಇರ್ತವೆ, ಎಲ್ಲ ಇಂಟರ್ನ್ಯಾಷನಲ್ಸ್ ಬರ್ತಾರೆ, ಜಾಯಿನ್ ಮಾಡಿ ಹೋಗ್ಬೋದು ನೀವು. ಇನ್ನೂ ಎಷ್ಟು ಕ್ರೆಡಿಟ್ಸ್ ಇದೆ? ನಂದು ಆಯ್ತು, ಥೀಸಿಸ್ ಮಾಡತ್ತೀನಿ ನಾನು. ಓ, ಆಯ್ತು. 4 ಕ್ರೆಡಿಟ್ಸ್ ಇಟ್ಕೊಂಡೆ. ಇದೆಲ್ಲ ಆಗಿದೆ, ಥೀಸಿಸ್ ಮಾಡ್ತಾ ಇದ್ದಂತೀಗ. ಜಾಬ್ ಸರ್ಚ್ ಮಾಡ್ತಿದ್ಯಾ ಹಿಂಗೆ? ಅಂದರೆ ನಂದು ಈಗ ವರ್ಕ್ ಸ್ಟೂಡೆಂಟ್ ಡಿಸೆಂಬರ್ದಾಗ ಮುಗಿತೈತಿ. ಅಲ್ಲೇ ಕೇಳಿದ್ಯಾ ಫುಲ್ ಟೈಮ್ ಏನಾದ್ರು ಆಗುತ್ತೆ ಅಂತ? ಇಲ್ಲ, ನನ್ನ ಡೊಮೇನ್ ಬೇರೆ ಐತಿ, ಸೊ ನಂಗೆ ಅದ್ರಾಗ ಮಾಡೋದಿಲ್ಲ. ಸೊ ಅದು ಇಂಟೆಲಿಜೆನ್ಸ್ ಸಿಸ್ಟಮ್ಸ್? ಇಲ್ಲ, ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ. ಶಿಟ್, ಇಲ್ಲ, ಕ್ಲೋಸ್ ಮಾಡಿರ್ತಾರೆ, ಬಿಡಲ್ಲ. ವರ್ಕ್ ಸ್ಟೂಡೆಂಟಿಗೆ ನಾ ಬೇರೆ ಅಪ್ಲೈ ಮಾಡತ್ತೀನಿ. ನಂದೇನು ಪ್ಲ್ಯಾನ್ ಐತಂದರೆ ವರ್ಕ್ ಸ್ಟೂಡೆಂಟ್ ನನ್ನ ಡೊಮೇನ್ ಸೈಬರ್ ಸೆಕ್ಯೂರಿಟಿದಾಗೆ ಹುಡುಕಿ ಅವಾಗ ಕನ್ವರ್ಟ್ ಮಾಡೋದು ಈಸಿ ಆಗುತ್ತೆ. ಅದು ಬೆಟರ್ ಆಕೈತಿ. ಪ್ಲಸ್ ಎಕ್ಸ್ಪೀರಿಯನ್ಸು ಸಿಗ್ತೈತಿ. ಮೇನ್ ಇಸ್ ಎಕ್ಸ್ಪೀರಿಯನ್ಸ್ ಇಯರ್. ಎಕ್ಸ್ಪೀರಿಯನ್ಸ್ ಭಾಳ ವ್ಯಾಲ್ಯೂ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಅಷ್ಟು ಮಟ್ಟ ಜರ್ಮನ್ನು ನಂದು ಬೆಟರ್ ಮಾಡ್ಕೋತೀನಿ. ಜರ್ಮನ್ ಎಲ್ಲಿವರೆಗೂ ಮಾಡಿದ್ದೆ? B2 ಮಾಡತ್ತೀನಿ ಈಗ. ಓ, B2 ಕ್ರೇಜಿ. ನಾನು ಬರೀ A2 ಮಾಡಿದ್ದೀನಿ. ಸೊ ನನಗೇನು ಬರೋದೇ ಇಲ್ಲ. ನೋಡಿ, ಮಿಹಿರ್ B2 ಮಾಡಿದ್ದಾನೆ. ಎಲ್ಲಿ? ಯೂನಿವರ್ಸಿಟಿಯಲ್ಲಿ ಮಾಡಿ? ಯೂನಿವರ್ಸಿಟಿಯಲ್ಲಿ ಈವ್ನಿಂಗ್ ಕ್ಲಾಸಸ್ ಇರ್ತೈತಿ. ಹಾಂ, ವೀಕ್ಲಿ 2 days. ಓಕೆ. 5 to 7:40, 5:30 to 7:45. ನಾನು ನೆಕ್ಸ್ಟ್ ಇಂಡಿಯಿಂದ ಬಂದಮೇಲೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ಸೊ ನೋಡೋಣ ಎಷ್ಟು ಮಾಡೋಕ್ಕಾಗುತ್ತೆ. ಆಚೆ ಕಡೆ ಮಾಡಿದ್ರೆ ಏನಿಲ್ಲ ಅಂದರೂ 800 euro ಕೊಡಬೇಕು. ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಇಲ್ಲಿ 200 ಐತಿ. ಸ್ಟೂಡೆಂಟ್ಸಿಗೆ ನಾನು ಸ್ಟೂಡೆಂಟ್ ಆಗಿದ್ದಾಗ A2 ಇಲ್ಲೇ ಮಾಡಿತ್ತು ಯೂನಿವರ್ಸಿಟಿಯಲ್ಲಿ. ಇವಾಗಂತೂ ಜಾಬ್ ಮಾರ್ಕೆಟು ಹೆವಿ ಕಷ್ಟ ಆಗಿಬಿಟ್ಟಿದೆ. ತುಂಬ ಜನ ನನಗೆ ಗೊತ್ತಿರೋರು, ನನ್ನ ಬ್ಯಾಚ್ ಅವ್ರು ಇನ್ನೂ ಕೆಲಸ ಹುಡುಕ್ತಾ ಇದ್ದಾರೆ, ಕೆಲವರು ಇನ್ನೂ ಸಿಕ್ಕಿಲ್ಲ.
ಸೊ ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೋದೆಲ್ಲ ಫೇಕು. ಕೆಲವ್ರು ಹಾಕ್ತಾರೆ ಸುಮ್ಮನೆ ಜಾಬ್ ಇದೆ ಹೆಂಗಿದೆ ಬನ್ನಿ ಅಂತ. ನೀವು ಆಪರ್ಚುನಿಟಿ ಕಾರ್ಡಲ್ಲಿ ಬಂದುಬಿಟ್ಟು ಇಲ್ಲಿ ಸುಮ್ಮನೆ ಅಲ್ಕೊಂಡು ದುಡ್ಡು ವೇಸ್ಟ್ ಆಗುತ್ತೆ ನಿಮ್ಗೆಲ್ಲ. ಸುಮ್ಮನೆ ಯಾವ್ಯಾವುದೋ ವೀಡಿಯೋ ನೋಡಿಕೊಂಡು ಕನ್ಸಲ್ಟೆನ್ಸಿ ಮಾತು ಕೇಳ್ಕೊಂಡು ಬಂದುಬಿಡಬೇಡಿ. ಪ್ಲಸ್ ನೀವು ಬರ್ತೀರಾ ಜರ್ಮನಿ ಫಿಕ್ಸೆ ಅಂತಂದರೆ ಜರ್ಮನ್ ಲ್ಯಾಂಗ್ವೇಜ್ ಒಂದು ಕಲ್ತು ಬನ್ನಿ ಆದಷ್ಟು. ದಟ್ ಈಸ್ ಅ ವೆರಿ ಬಿಗ್ ಅಡ್ವೈಸ್ ಫಾರ್ ಎನಿ ಒನ್ ಹೂಸ್ ಪ್ಲಾನಿಂಗ್ ಟು ಕಮ್ ಹಿಯರ್. ನಿಮ್ಗೆ ಭಾಷೆ ಗೊತ್ತಿಲ್ಲ ಅಂದರೆ ಇಲ್ಲಿ ಬರೋಕ್ಕೆ ಆಗಲ್ಲ. ಯಾಕಂದರೆ ಮುಂಚೆ ಇತ್ತು ಅಂದರೆ ನಾವು ಬಂದಾಗ್ಲೂ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ ಈ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟು. ಇವಾಗ ಹಿಂಗಾಗಿದೆ ಅಂದರೆ ಎಲ್ಲ ಕಡೆ ಲೇ ಆಫ್ಸ್ ಆಗಿ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಎಲ್ಲರೂ ಜಾಸ್ತಿ ಎಫರ್ಟ್ ಹಾಕಿ ಒಂದು ಕೆಲಸ ಗಿಟಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿದೆ ಅಂದರೆ ಇಲ್ಲಿನ ಕಸ್ಟಮರ್ಸ್ ಜೊತೆ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ ಅಡ್ವಾಂಟೇಜ್ ಸಿಗುತ್ತೆ ನಿಮಗೆ. ಲ್ಯಾಂಗ್ವೇಜ್ ಗೊತ್ತಿದೆ ಅಂದ್ಬಿಟ್ಟು ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಪ್ಲಸ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಲ್ಯಾಂಗ್ವೇಜು ಇತ್ತು ಅಂದರೆ ಆವಾಗ ಒಳ್ಳೆಯದಾಗುತ್ತೆ. ಇದು ಯೂನಿಸ್ಪೋರ್ಟ್ ಅಂತ. ಇದು ಇಂಡೋರ್ ಸ್ಟೇಡಿಯಮ್ಮು. ಒಳಗಡೆ ನಿಮಗೆ ಬ್ಯಾಡ್ಮಿಂಟನ್ ಎಲ್ಲ ಆಡ್ಬೋದು ಇದ್ರ ಒಳಗೆ. ಅದು ಓಪನ್ ಇದೆಯೋ ಗೊತ್ತಿಲ್ಲ. ಓಪನ್ ಆಯಿತು. ಯಾರ್ಯಾರೋ ಇದ್ದಾರೆ ಅಲ್ಲಿ ಫಿಲ್ಮ್ ಮಾಡೋಕ್ಕಾಗಲ್ಲ. ಫಿಲ್ಮ್ ಮಾಡೋಕ್ಕಾಗಲ್ಲ. ಯೋಗ ಮಾಡ್ತಿದ್ದಾರೆ. ಇಲ್ಲ ಮಾಡಬಾರ್ದು ಅಂತ ಇದು ಮಾಡ್ಯಾರ ಅವ್ರಿಗೆ ಸ್ಟ್ರಿಕ್ಟ್ಲಿ. ಹಾಕಿದಾರ ಅಂದರೆ ಹೇಳ್ತಾರೆ ಯಾಕಂದರೆ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಹಿಂಗೆ ಸ್ನ್ಯಾಪ್ ಗೀಪ್ ಮಾಡ್ತಾರಲ್ಲ ಹುಡುಗರು. ಅವಾಗೆಲ್ಲ ಬಂದು ಹೇಳ್ಯಾರ ಹಿಂಗೆ. ಸೊ ಅಲ್ಲಿ ಫಿಲಮ್ ಮಾಡೋಂಗಿಲ್ಲ. ಜರ್ಮನಿಯಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸು ಫಿಲ್ಮಿಂಗ್ ಬಗ್ಗೆ ಎಲ್ಲ. ಯಾರಂದರೂ ಅವ್ರನ್ನ ನೀವು ವಿಡಿಯೋ ಮಾಡಿಬಿಟ್ಟು ಅವ್ರನ್ನ ತೋರ್ಸೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಅವ್ರು ಕೇಸ್ ಹಾಕ್ಬೋದು ನಿಮ್ಮ ಮೇಲೆ. ಸೊ ಹುಷಾರಾಗಿರಬೇಕು. ಇಲ್ಲಿ ನೋಡ್ತಾ ಇರೋದು ನೀವು ಅಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆ ಇಷ್ಟೇ. ಸುಮಾರು ಅಲ್ಲಿ ದೂರದಲ್ಲಿ ಬಾರ್ಬಿಕ್ಯೂ ಮಾಡ್ತಾಯಿದ್ದಾರೆ. ಅಲ್ಲಿ ಫುಲ್ಲು ಎಣ್ಣೆ ಹೊಡ್ಕೊಂಡು. ಇಲ್ಲೇನಿದೆ ಚಿಕ್ಕ ಫುಟ್ಬಾಲ್. ಇಲ್ಲಿ ಬೀಚ್ ವಾಲಿಬಾಲ್ ಐತಿ. ನೆಟ್ ಹಾಕಿಲ್ಲ ಬಟ್ ಇಲ್ಲಿ ಬೀಚ್ ವಾಲಿಬಾಲ್ ಆಡ್ತಾರೆ. ಇದು ಇಲ್ಲಿ ಚಿಕ್ಕ ದಿನ ಫುಟ್ಬಾಲ್ ಥರ. ಆಮೇಲೆ ಇಲ್ಲಿ ನೆಟ್ ಹಾಕ್ಕೊಂಡು ಬೀಚ್ ವಾಲಿಬಾಲ್ ಆಡ್ತಾರೆ. ಸಖತ್ತಾಗಿರುತ್ತೆ. ಸಮ್ಮರ್ ಟೈಮಲ್ಲಂತೂ ಮಾಡಿಸಿದ ಜಾಗ ಇದು. ವೈಬ್ ಮಾತ್ರ ಚೆನ್ನಾಗಿರುತ್ತೆ. ಬಂದು ಚಿಲ್ ಮಾಡ್ಬೋದು. ಅಲ್ಲಿ ಆ ಸ್ಟಾಲಲ್ಲಿ ಬಿಯರ್ ಎಲ್ಲ ಸಿಗುತ್ತೆ. ಕುಡ್ಕೊಂಡು ಮಜಾ ಮಾಡ್ಬೋದು. ಅಲ್ಲಿ ಔಟ್ಡೋರ್ ಇದು ಮಾಡಿಬಿಟ್ಟಿದ್ದಾರೆ. ಯಾಕೆ ಮುಂಚೆ ಇಲ್ಲ ಅಲ್ಲ ಅದು? ಇಲ್ಲ, ರೀಸೆಂಟಾಗಿ ಬಂದಿದೆ. ಕ್ರೇಜಿ. ಫ್ರೀ ಇಲ್ಲಿ ಟೆನ್ನಿಸ್ ಎಲ್ಲ ಐತಿ. ಫ್ರೀನಾ ಅದು? ಫ್ರೀ. ಇಲ್ಲ, ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಇವಾಗ ನಿಮಗೆ ರನ್ನಿಂಗ್ ಟ್ರ್ಯಾಕ್ ತೋರಿಸ್ತೀನಿ. ಸಖತ್ತಾಗಿದೆ. ಇಂಟರ್ನ್ಯಾಷನಲ್ ಫುಟ್ಬಾಲ್ ಗ್ರೌಂಡು ಐತಿ. ಎಲ್ಲ ನಮ್ಮ ಫುಟ್ಬಾಲ್ ಗ್ರೌಂಡು ಪ್ಲಸ್ ರನ್ನಿಂಗ್ ಟ್ರ್ಯಾಕ್ ಎರಡು ಒಂದೇ ಕಡೆ. ಹಿಂಗೆ ಫುಲ್ಲು ಪ್ರಾಪರು. ನೋಡಿ, ಫೀಲ್ಡ್ ಕ್ಲೋಸ್ ಅಂತ ಹಾಕಿದ್ದಾರೆ. ಪ್ಲೀಸ್ ಡು ನಾಟ್ ವಾಕ್ ಆನ್ ದ ಗ್ರಾಸ್. ಮೇಲೆ ನಡಿ. ಹುಲ್ ಮೇಲೆ ನಡಿಬಾರ್ದು ಅಂತ ಹಾಕಿದ್ದಾರೆ. ಯಾರೋ ಶೆಳೆಯರ್ ಮಗ ನಡ್ಕೊಂಡು ಹೋಗಿ. ಇದು ನೋಡ್ಬೋದು ಕೆಳಗಡೆ ಪ್ರಾಪರು ರನ್ನಿಂಗ್ ಟ್ರ್ಯಾಕ್. ಇದು ಐಸ್ ಬಿದ್ದುಬಿಟ್ಟಿದೆ. ಅಲ್ಲಿ ಇದು ಐತಿ, ಏನು BMX ಬೈಕ್ ಮಾಡ್ತಾರಲ್ಲ. ಅದೆಲ್ಲ ನೋಡಿ ಅದು ಮಾಡ್ತಿದ್ದೆ ನಾನು. ಇಲ್ಲಿ ನಿಂತ್ಕೊಂಡು ಎಸೆದಿರುತ್ತಲ್ಲ ಅದು ಶಾರ್ಟ್ ಪುಟ್ ಅಂತಿದ್ವಲ್ಲ ಸ್ಕೂಲಲ್ಲಿ. ನನ್ನ ಹಿಂದಗಡೆ ಏನೋ ದೊಡ್ಡದು ಹೊಗೆ ಹೋಗ್ತಾ ಇದೆ ಮೇಲ್ಗಡೆ. ಏನೋ ಮಾಡ್ತಾವ್ರಲ್ಲಿ. ಹೀಟಿಂಗ್ ಪೂರಾ ಯೂನಿವರ್ಸಿಟಿ. ಯೂನಿವರ್ಸಿಟಿ ಹೀಟಿಂಗ್. ನಮ್ಮ ಕಂಪ್ಲೀಟ್ ಯೂನಿವರ್ಸಿಟಿಗೆ ಹೀಟಿಂಗು ಇಲ್ಲೇ ಇರೋದು. ನೋಡಿ, ಮೀರ್ ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದಾರೆ ಯೂನಿವರ್ಸಿಟಿ. ಮೂಲೆನೂ ಬಿಟ್ಟಿಲ್ಲ. ಎಲ್ಲ ಕಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಇವಾಗ ನಾವು ಬಂದಿರೋದು ಬೌಲ್ಡ್ರಿಂಗ್. ಇದು ಮುಂಚೆ ಇರಲಿಲ್ಲ ನಾವು ಓದುವಾಗ. ಇವಾಗ ಮಾಡಿದ್ದಾರೆ. ಇದಕ್ಕೆ ಎಂಟ್ರೆನ್ಸ್ ಇಲ್ಲಿ ಒಳಗೆ ಕ್ಲೋಸ್ಡ್ ಐತಿ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಬಟ್ ಇದು ಪೀಕ್ 51 ಟವರ್ ಅಂತ. ಇಲ್ಲಿ ನೀವು ಯೂನಿಸ್ಪೋರ್ಟಿನ ಪಾರ್ಟ್ ಇದು.
ಇಲ್ಲಿ ನೀವು ಕೋರ್ಸಸ್ ಇರ್ತಾವೆ, ಬಂದು ನೀವು ರಿಜಿಸ್ಟರ್ ಆಗಿ ಮಾಡ್ಬೋದು. ನೀವು ಬಂದೆಲ್ಲ ಕಲಿಸ್ತಾರೆ ಇಲ್ಲಿ. ಕಾಂಪಿಟೇಷನ್ಸು ಇರ್ತವೆ. ಇದು ಕ್ರೇಜಿಯಾಗಿದೆ. ನೀವು ಈ ಥರ ಕೋತಿ ಥರ ಹತ್ಕೊಂಡು ಹೋಗ್ಬೇಕು ಅಂದರೆ ಮೇಲೆ ಮಾಡ್ಬೋದು. ಅದಕ್ಕೂ ಹೇಳ್ಕೊಡ್ತಾರಂತೆ, ಕ್ಲಾಸಸ್ ಎಲ್ಲ ಇದೆ. ಇನ್ನು ಮುಂದೆ ಇದು ನನ್ನ ಫೇವ್ರೇಟ್ ಫ್ಲೋ ಪಾರ್ಕ್ ಅಂತ. ಇಲ್ಲೆಲ್ಲ ಬರ್ತೀವಿ ಸೈಕಲ್ ತೊಗೊಂಡು. ಸೈಕಲ್ ತೊಗೊಂಡು ಇಲ್ಲಿ ಬರ್ಬೋದು. ಫ್ರೀ ಇಲ್ಲ ಇದು. ಇದು ಫ್ರೀ, ಓಪನ್ ಇದ್ದಾಗ ಬರ್ಬೋದು. ಇಲ್ಲಿ ನಾ ಒಂದು ಕೋರ್ಸ್ ಮಾಡಿದ್ದೆ, ಅದ್ರಾಗೆಲ್ಲ ಒಂದು ಸಣ್ಣ BMX ಬೈಕ್ದಲ್ಲಿ ಎಲ್ಲ ಹೇಳ್ಕೊಟ್ಟಿದ್ರು ಹೆಂಗೆಲ್ಲ ಮಾಡ್ಬೇಕಂತ. ಭಾಳ ಮಜಾ ಇರ್ತೈತಿ ಇದಂತೂ. ನೋಡಿ, ಇದು ನಮ್ಮೂರ ಕಡೆ ಹಳ್ಳ ದಿಣ್ಣೆ ಇರ್ತಲ್ಲ, ಸೇಮ್ ಆ ಥರ ಮಾಡಿ ಆ ಸೈಕಲ್ ಓಡಿಸ್ಬೋದು ನೀವು ಆಫ್ ರೋಡಿಂಗ್. ಇವಾಗ ಡೋನರ್ ತಗೊಂತ ಇದ್ದೀವಿ. ಇಲ್ಲಿ ಹೊಟ್ಟೆ ಸಿಗ್ತದೆ. ಇಲ್ಲಿ ಬಕ್ಲಾವನು ಇದೆ, ಇದನ್ನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸ್ವೀಟು. ವಿಚ್ ಒನ್? The white one. White one. You want to make video or not? Yeah, I'm making it. But it's a bit far. Everything? Yeah. Mirchi? Mirchi also. ज़्यादा मिर्ची? ज़्यादा मिर्ची. Baka? उतना ज़्यादा नहीं. We have shabash mirchi. No, not too sharp. Okay? Medium. Medium, Yeah, Justin Justin Bieber. Bieber sharp. Pussy spicy. ಬಂತು ನಮ್ಮ ಡೋನರು. ಈ ರೀತಿ ಇದೆ. ಖಾರ ಕಮ್ಮಿ ಹಾಕ್ಸಿದ್ದೀನಿ ಸ್ವಲ್ಪ. Okay, when you cry, no man, it's not my problem, yeah? He eats a lot of spicy stuff. ನೋಡಿ, ಇವನು ರ್ಯಾಂಬೋ ಶಾರ್ಪ್ ತೊಗೊಂಡಿದ್ದಾನೆ. ಇದು ಸಖತ್ ಸ್ಪೈಸಿ ಅಷ್ಟು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ನೀವು ತೊಗೊಂಡಿದ್ದು ಜಸ್ಟಿನ್ ಬೀಬರ್. This is shabash mirchi. This is the most spicy one, right? This is deadly. But what is this? This is sour. Sour. Okay. Oh my god. Today he is dead. You know where the hospital is? But I don't need it. Sure. Yeah, he comes from a region where they eat lot of spices. So This spicy is not. I have a Turkish spice which looks like this, but it's very spicy at home. I add it in all my sandwiches. Bro, this spicy you will not find in India. No, mine is even more spicy. My friend brought it from Turkey. Okay, this is also from Turkey. It was called Poison, the one I have. Yeah, okay, enjoy it. Thanks. okay, let's see. ನೋಡೋಣ. ಫುಲ್ ಖಾರ ಇದೆ ಅಂತ ಎದುರಿಸಿದ್ದಾನೆ ಅವನು. ಮೀರ್ ಕೊಡ್ತಾನೆ. ನಮ್ಗೆ ಅದೆಲ್ಲ ಅಂತಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅವ್ರಿಗೆ ಖಾರ ಯಾವುದ್ರಿ ಖಾರ ಅವ್ರಿಗೆ ಏನಿಲ್ಲ. ಈಗ ತಿಂದ್ಬಿಟ್ಟು ಹೇಳ್ತಾನೆ. ಖಾರ ಇದೆ. ಇವಾಗ ನಾನು ತಿಂತಾ ಇದ್ದೀನಿ. ಮೀಡಿಯಮ್ ಖಾರ ಇದೆ. ಇದು ಸ್ಟೂಡೆಂಟ್ಸ್ಗೆಲ್ಲರಿಗೂ ಹೇಳಿ ಮಾಡಿಸಿದ ಒಂದು ಡಿಶ್ಶು. ಕಮ್ಮಿ ದುಡ್ಡಿಗೆ ಸಿಗುತ್ತೆ. Perfect, cheap and best. ನಾರಾಯಣ ನಾರಾಯಣ